السلام عليكم ورحمة الله وبركاته. الحمد لله رب العالمين. اللهم صل على محمد وعلى آله وأصحابه أجمعين. أما بعد. ಆದರಣೀಯ ಸಹೋದರ ಸಹೋದರಿಯರೇ, ಇದೊಂದು ವಿಶೇಷ ದುವಾ ಆಗಿರುತ್ತದೆ. ಅಂದರೆ ಅಲ್ಲಾಹನ ದಾಸನು ಪಾಪ ವಿಮೋಚನೆ ಮಾಡುವಂಥದ್ದು ಇಸ್ತಿಗ್ಫಾರ್. ಇದರ ಹೆಸರು ಸಯ್ಯದುಲ್ ಇಸ್ತಿಗ್ಫಾರ್. ಸಯ್ಯದ್ ಅಂದರೆ ನಾಯಕ, ಇಸ್ತಿಗ್ಫಾರ್ ಕ್ಷಮೆಯಾಚನೆ ಅಥವಾ ಪಾಪ ವಿಮೋಚನೆಯ ದುವಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಬರೀ 15 ಸೆಕೆಂಡ್ಸ್ಗಳಿರುವಂತಹ ಈ ದುವಾ ವಿಶೇಷ ದುವಾ ಆಗಿರುತ್ತದೆ. ದಾಸನು ತನ್ನ ಪ್ರಭುವಿನೊಂದಿಗೆ ಹೇಳ್ತಾ ಇದ್ದಾನೆ, ಅಲ್ಲಾಹುಮ್ಮ ಅಂತ ರಬ್ಬಿ, ಅಲ್ಲಾಹನೇ ನನ್ನನ್ನು ಸೃಷ್ಟಿಸಿದವನು ನೀನಾಗಿರುತ್ತೆ, ನೀನನ್ನು ಸೃಷ್ಟಿಕರ್ತ. ಅಂದರೆ ಖಾಲಿಕ್, ಮಾಲಿಕ್, ರಾಜಿಕ್ ಅಂತಂತೆ. ಖಾಲಿಕ್ ನಮ್ಮನ್ನು ಸೃಷ್ಟಿಸಿದಂತಹ ಪ್ರಭು, ಮಾಲಿಕ್ ನಮ್ಮ ಒಡೆಯ ಅಥವಾ ರಾಜಿಕ್ ನಮಗೆ ಎಲ್ಲ ರೀತಿಯ ರಿಜಿಕ್ ಕೊಡುತ್ತಿರುವಂಥವನು ನಮ್ಮ ಪ್ರಭು. ಅಲ್ಲಾಹನೇ ನೀನಾಗಿರುತ್ತಿ. ವಅನ ಅಬ್ದುಕ್, ನಾನಿನ ದಾಸನಾಗಿರುವೆನು. ವಅನ ಅಲ ಅಹ್ದಿಕ ವಅದಿಕ ಮಸ್ತತಾತ್, ಅಲ್ಲಾಹನ ದಾಸನು ಹೇಳುತ್ತಾ ಇದ್ದಾನೆ, ವಅನ ಅಲ ಅಹ್ದಿಕ ವಅದಿಕ ಮಸ್ತತಾತ್, ನನಗೆ ಸಾಧ್ಯ ಇರುವಷ್ಟು ಮಟ್ಟಿಗೆ ನಾನು ನಿನ್ನ ಕರಾರು ಹಾಗೂ ವಾಗ್ದಾನಗಳನ್ನು ಪಾಲಿಸುವೆನು. ಅಂದರೆ ಅಲ್ಲಾಹನಲ್ಲಿ ಮಸ್ತತಾತ್ ಇಸ್ತಿತಾತ್ ಅಂದರೆ ನನಗೆ ಎಷ್ಟು ಕೆಪಾಸಿಟಿ ಇದೆಯೋ, ನನ್ನಿಂದ ಎಷ್ಟು ಸಾಧ್ಯವೂ ಇದೆಯೋ ಅಷ್ಟರ ಮಟ್ಟಿಗೆ ನಾ ಮಾಡಿದಂತಹ ಕರಾರು ವಾಗ್ದಾನಗಳನ್ನು ನಾನು ಪೂರ್ತಿಗೊಳಿಸಲು ಪ್ರಯತ್ನಿಸ್ತೇನೆ. ನಂತರ ಅಊದು ಬಿಕ ಮಿನ್ ಶರ್ರಿ ಮಾ ಸನಾತ್, ಅಲ್ಲಾಹನಲ್ಲಿ ಹೇಳುತ್ತಾ ಇದ್ದಾನೆ, ಪ್ರಭು ನಾನು ಮಾಡಿದಂತಹ ಕೆಡುಕುಗಳ ಕಾರಣದಿಂದಾಗಿ ನಾನು ಅನುಭವಿಸುತ್ತಿರುವಂತಹ ಕಷ್ಟಗಳು, ನಷ್ಟಗಳು, ಅದಕ್ಕಾಗಿ ನಿನ್ನಿಂದಲೇ ನಾನು ಕ್ಷಮೆ ಕೇಳುತ್ತೇನೆ, ನಿನ್ನಿಂದಲೇ ನಾನು ಸಹಾಯವನ್ನು ಕೇಳುತ್ತಾ ಇದ್ದೇನೆ. ಅಂದರೆ ತಾನು ಮಾಡಿದಂತಹ ಕೆಡುಕುಗಳ ಕಾರಣದಿಂದಾಗಿ ಅದು ಯಾವುದೇ ಇರಬಹುದು, ಬಡ್ಡಿಯ ವ್ಯವಹಾರ ಅಥವಾ ನಿಷಿದ್ಧವಾದಂತಹ ವ್ಯಾಪಾರ ಅಥವಾ ಮದುವೆಗೆ ಮೊದಲು ಮಾಡಬಾರದಂತಹ ಕೆಡುಕುಗಳನ್ನು ಮಾಡಿರುವಂಥದ್ದು, ಅದೇ ರೀತಿ ಡ್ರಗ್ಸ್, ಆಲ್ಕೋಹಾಲ್, ಇಂಥದ್ದೆಲ್ಲ ಕೆಡುಕುಗಳಿಂದ ನಾನು ಮಾಡಿದಂತಹ ಕೆಡುಕುಗಳ ಕಾರಣದಿಂದಾಗಿ ನಾನು ಈಗ ಅನುಭವಿಸ್ತಿರುವಂತಹ ಆ ಕಷ್ಟ ನಷ್ಟಗಳಿಗೆ ನಿನ್ನಿಂದಲೇ ಸಹಾಯವನ್ನು ಬೇಡುತ್ತಾ ಇದ್ದೇನೆ. ಅಬೂಲಕ ಬಿನಿಅಮತಿಕ ಅಲಯ್ಯ, ನನ್ನ ಇಲ್ಲಿರುವಂತಹ ಪ್ರತಿಯೊಂದು ಚಿಕ್ಕದು ಹಾಗೂ ದೊಡ್ಡ ವಸ್ತುಗಳು ಇದೆಲ್ಲವೂ ನಿನ್ನ ಅನುಗ್ರಹವಾಗಿರುತ್ತದೆ, ನೀನು ಕೊಟ್ಟಂಥದ್ದು, ಇದರ ಮಾಲಕ ನೀನಾಗಿರುತ್ತೆ. ಅಬೂಲಕ ಬಿನಿಅಮತಿಕ ಅಲಯ್ಯ, ನನ್ನ ಮೇಲೆ ಸುರಿಸಿದಂತಹ ಎಲ್ಲ ಅನುಗ್ರಹಗಳನ್ನು ನಾನು ಶರಣಾಗತನಾಗಿ ಸ್ವೀಕರಿಸ್ತಾ ಇದ್ದೇನೆ, ಒಪ್ಪಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಅಬೂ ಬಿದಂಬಿ, ನಾನು ಮಾಡಿದಂತಹ ಕೆಡುಕುಗಳು, ನನ್ನಿಂದ ಸಂಭವಿಸಿದಂತಹ ಪಾಪಗಳು, ಇದೆಲ್ಲದಕ್ಕೂ ನಿನ್ನಿಂದ ನಾನು ಕ್ಷಮೆಯಾಗ್ತಾ ಇದ್ದೇನೆ. ಅದೇ ರೀತಿ ಅಬೂ ಬಿದಂಬಿ, ನನ್ನ ಎಲ್ಲ ಕೆಡುಕುಗಳನ್ನು ನಾನು ಒಪ್ಪಿಕೊಳ್ಳುತ್ತಾ ಇದ್ದೇನೆ. ಆದ್ದರಿಂದ ಫಗ್ಫಿರ್ಲಿ, ನನ್ನ ಪ್ರಭು, ನನ್ನ ಒಡೆಯ, ನನ್ನ ಮಾಲಕ, ನನಗೆ ಕ್ಷಮಿಸಿಬಿಡು, ನನಗೆ ಕ್ಷಮಿಸಿನು. ಫಗ್ಫಿರ್ಲಿ ಫಇನ್ನಹು ಲಾ ಯಗ್ಫಿರು ದುನೂಬ ಇಲ್ಲಾ ಅಂತ, ನೀನು ಕ್ಷಮಿಸದಿದ್ದರೆ ಕ್ಷಮೆ ಕೊಡುವಾತನು ನೀನು ಮಾತ್ರವಾಗಿರುತ್ತದೆ. ವಮನ್ ಯಗ್ಫಿರು ದುನೂಬ ಇಲ್ಲಲ್ಲಾಹ್, ಅಲ್ಲಾಹನಲ್ಲದೆ ತಪ್ಪುಗಳಿಗೆ ಪಾಪಗಳಿಗೆ ಕ್ಷಮೆ ಕೊಡುವವನು ಬೇರೆ ಇನ್ನೋರ್ವನು ಯಾರೂ ಇಲ್ಲ. ಕಾರಣ ಲಾ ಇಲಾಹ ಇಲ್ಲಲ್ಲಾಹ್, ನಾನು ಒಪ್ಪಿಕೊಂಡವನು, ನಿನ್ನ ದಾಸ. ಲಾ ಇಲಾಹ ಇಲ್ಲಲ್ಲಾಹ್, ನೀ ಅಲ್ಲದೆ ಆರಾಧನೆಗೆ ಬೇರೆ ಯಾರೂ ಅರ್ಹರು ಇಲ್ಲ ಅಂತ ನಂಬಿಕೊಂಡಂತಹ ನಾನೊಬ್ಬ ಮುವಹಿದಾಗಿದ್ದೇನೆ, ನನ್ನ ತಪ್ಪುಗಳನ್ನು ಕ್ಷಮಿಸು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಿದ್ದಾರೆ, ಈ ದುಆವನ್ನು ಒಬ್ಬಾತನು ಬೆಳಿಗ್ಗೆ ಅಥವಾ ಸಂಜೆ ದಿವಸಕ್ಕೆ ಒಮ್ಮೆ, ಅಂದರೆ 15 ಸೆಕೆಂಡ್ಸ್ ಇರುವಂತಹ ಈ ದುಆ, ಇದನ್ನು ಒರುವನು ಬೆಳಿಗ್ಗೆ ಫಜ್ರ್ ನಮಾಜ್ ನಂತರ ಅವನು ಪಠಿಸಿದರೆ, ಆ ದಿವಸ ಅವನು ಮರಣ ಹೊಂದಿದರೆ ವಹುವ ಫಿಲ್ ಜನ್ನ, ಅವನು ಸ್ವರ್ಗವಾಸಿಯಾಗಿರುತ್ತಾನೆ. ಆದರೆ ಹದೀಸ್ನಲ್ಲಿ 2 ಬಾರಿ ಬಂದಂತಹ ಶಬ್ದ ಅಂದರೆ ವಹುವ ಮೂಕಿನನ್, ದೃಢ ವಿಶ್ವಾಸದಿಂದ ನನ್ನ ಪ್ರಭು ನನ್ನ ತಪ್ಪುಗಳನ್ನು ಕೆಡುಕುಗಳನ್ನು ನಮಗೆ ಕ್ಷಮಿಸುತ್ತಾನೆ ಹಾಗೂ ಅದಕ್ಕಾಗಿ ಸ್ವರ್ಗವನ್ನು ಕೊಡುತ್ತಾನೆ ಎಂಬಂತಹ ಭರವಸೆಯೊಂದಿಗೆ ಅವನು ಪ್ರಾರ್ಥನೆ ಮಾಡುವುದಾರ ವಹುವ ಮೂಕಿನನ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ದಾರೆ, ಆ ವ್ಯಕ್ತಿಯು
ಅಂದು ಸಂಜೆ ಅಂದರೆ ಇವತ್ತು ಬೆಳಿಗ್ಗೆ ಫಜ್ರ್ ನಮಾಜ್ ನಂತರ ನಾನು ಈ ದುವಾ ಪಡಿಸಿದರೆ ಆ ದಿವಸ ನಾನು ಸಂಜೆಗೆ ಮಗ್ರಿಬ್ಗೆ ಮೊದಲಾಗಿ ನಾನು ಮರಣ ಹೊಂದಿದರೆ ಓಹೋ ಫಿಲ್ ಜನ್ನ ಅವನು ಸ್ವರ್ಗವಾಸಿ ಆಗಿರುತ್ತಾನೆ. ಅದೇ ರೀತಿ ವರುವಾತನು ಮಗ್ರಿಬ್ ನಮಾಜ್ ನಂತರ ಈ ದುವಾವನ್ನು ಪಡಿಸಿದರೆ ಆ ರಾತ್ರಿಯಲ್ಲಿ ಅವನು ಮರಣ ಹೊಂದಿದರೆ ಓಹೋ ಫಿಲ್ ಜನ್ನ ಅವನು ಸ್ವರ್ಗವಾಸಿ ಎಂಬುದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹೀ ಬುಖಾರಿಯಲ್ಲಿರುವಂತಹ ಈ ದುವಾ ಆಗಿರುತ್ತದೆ. ನನ್ನ ಸಹೋದರರೇ, ಬರೀ 15 ಸೆಕೆಂಡ್ ಇರುವಂತಹ ಈ ದುವಾ. ಅಲ್ಲಾಹುಮ್ಮ ಅಂತ ರಬ್ಬಿ ಲಾ ಇಲಾಹ ಇಲ್ಲಾ ಅಂತ ಖಲಕ್ತನಿ ಅನ ಅಬ್ದುಕ وأنا على عهدك ووعدك ما استطعت أعوذ بك من شر ما صنعت أبوء لك بنعمتك علي أبوء بذنبي فاغفر لي فإنه لا يغفر الذنوب إلا أنت. اللهم صل وسلم وبارك على نبينا محمد وعلى آله وأصحابه أجمعين وآخر دعوانا أن الحمد لله رب العالمين. سبحانك اللهم وبحمدك أشهد أن لا إله إلا أنت أستغفرك وأتوب إليك. جزاكم الله خير. السلام عليكم ورحمة الله وبركاته.